ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನಾಗರ ಪಂಚಮಿ ಲಾಗ್ ಆಗಿರುತ್ತೆ. 3 ಡೇಸ್ದು ಇದು ಫಸ್ಟ್ ಲಾಗ್. ನಾಗರ ಪಂಚಮಿ ಹಬ್ಬಕ್ಕೂ ಫಸ್ಟು ರೊಟ್ಟಿ ಹಬ್ಬ ಅಂತ ಬರುತ್ತೆ. ಇದು ನಮ್ಮ ಕಡೆ ಜಾಸ್ತಿ ಮಾಡ್ತಾರೆ, ಉತ್ತರ ಕರ್ನಾಟಕ ಕಡೆ. ನಮ್ಮ ಮನೆಯಲ್ಲೂ ಕೂಡ ಈ ರೊಟ್ಟಿ ಹಬ್ಬನ ಮಾಡಿದ್ವಿ. ಇವತ್ತಿನ ರೊಟ್ಟಿ ಹಬ್ಬಕ್ಕೆ ನಾನು ಏನೇನೆಲ್ಲ ಪಲ್ಯ ಮಾಡಿದ್ದೀನಿ ಅಂತ ಸ್ಟೆಪ್ ಬೈ ಸ್ಟೆಪ್ ಇಲ್ಲಿ ಈ ವಿಡಿಯೋದಲ್ಲಿ ಈ ಲಾಗ್ನಲ್ಲಿ ನಿಮಗೆ ತೋರಿಸ್ಕೊಡ್ತಿದ್ದೀನಿ. ಮೊದಲಿಗೆ ನಾನಿಲ್ಲಿ ಶೇಂಗಾನ ಲೋ ಫ್ಲೇಮಲ್ಲಿ ಹುರ್ಕೊತಿದ್ದೀನಿ. ಇದು ಚಟ್ನಿ ಪುಡಿಗೋಸ್ಕರ. ಹಾಗೆಯೇ ಗುರಳ್ಳು ಕೂಡ ಸ್ವಲ್ಪ ಚಟಪಟ ಅನ್ನೋ ಥರ ಹುರ್ಕೊತಿದ್ದೀನಿ. ಇದು ಸಹಿತ ಗುರಳ್ಳು ಚಟ್ನಿ ಪುಡಿಗೋಸ್ಕರ. ಈ ಚಟ್ನಿ ಪುಡಿಗೆ ನಾನು ಸ್ವಲ್ಪ ಹಸಿ ಕರಿಬೇವು ಇತ್ತು, ಹಾಗಾಗಿ ಡ್ರೈ ಮಾಡಿಕೊಂಡೆ. ಇಲ್ಲಿ ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲೆ ಈರುಳ್ಳಿ ಹಾಕಿದ್ದೀನಿ, ಹಾಗೆ ಕರಿಬೇವು ಹಾಕಿದ್ದೀನಿ. ಇಲ್ಲಿ ನಾನು 2 ಥರ ಪಲ್ಯ ಮಾಡ್ತಿದ್ದೀನಿ. ಆ ಕಡೆ ಈ ಕಡೆ 2 ಕಡೆ ಇಟ್ಟು ಪಲ್ಯ ಮಾಡ್ತಿದ್ದೀನಿ. 2 ಮೊಳಕೆ ಬಂದಿರೋ ಪಲ್ಯ, ಒಂದು ಮಡಿಕೆ ಕಾಳು, ಒಂದು ಹೆಸರು ಕಾಳು. ಈ ಸೈಡು ಹೆಸರು ಕಾಳು ಪಲ್ಯ ಮಾಡ್ತಿದ್ದೀನಿ. ಇದಕ್ಕೂ ಸೇಮ್ ಬೇನೆ ಈರುಳ್ಳಿ ಹಾಕಬೇಕು, ಕರಿಬೇವು ಹಾಕಬೇಕು. 2 ಚೆನ್ನಾಗಿ ಫ್ರೈ ಆಗೋವರೆಗೂ ಬಿಡಬೇಕು. ಫ್ರೈ ಆದಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು. ಈ ಪಾತ್ರೆಗೂ ಅರಿಶಿನ ಪುಡಿ ಹಾಕ್ಕೊತಿದ್ದೀನಿ. ಇದು ಹೆಸರು ಕಾಳು ಪಲ್ಯ, ಅದು ಮಡಿಕೆ ಕಾಳು ಪಲ್ಯ. ಹಾಗೆ ಖಾರ ಪುಡಿ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ 2ಕ್ಕೂ ರುಚಿ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಮಡಿಕೆ ಕಾಳು ಪಲ್ಯಕ್ಕೂ ಕೂಡ ನಾನು ಖಾರನ ಹಾಕ್ಕೊತಿದ್ದೀನಿ. ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಣ್ಣೆಲ್ಲ ಸ್ವಲ್ಪ ಖಾರ ಪುಡಿ ಹಾಕಿದರೆ ಕಲರ್ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ. ಇಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಟೊಮೊಟೊನು ಹಾಕ್ಕೋತಾ ಇದ್ದೀನಿ. ಹೆಸರು ಕಾಳು ಪಲ್ಯಕ್ಕೂ ಕೂಡ ಟೊಮೆಟೊ ಹಾಕ್ಕೊತಾ ಇದ್ದೀನಿ. ಹಾಕಿ ಅದು ಸ್ವಲ್ಪ ಚೆನ್ನಾಗಿ ಬೇಯೋವರೆಗೂ ಫ್ರೈ ಮಾಡ್ಕೋಬೇಕು. ಟೊಮೊಟೊ ಎಲ್ಲ ಸ್ಮ್ಯಾಶ್ ಆಗಬೇಕು. ಆಮೇಲೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊತಿದ್ದೀನಿ. ಹೆಸರು ಕಾಳು ಪಲ್ಯಕ್ಕೂ ಕೂಡ ಗರಂ ಮಸಾಲ ಹಾಕ್ಕೊತಿದ್ದೀನಿ. ಹಾಕಿ ಚೆನ್ನಾಗಿ 2ಕ್ಕೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. 2 ಪಲ್ಯಕ್ಕೂ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಮಡಿಕೆ ಕಾಳನ್ನ ಹಾಕ್ಕೊತಿದ್ದೀನಿ. ನೋಡಿ, ಇಲ್ಲಿ ಮಡಿಕೆ ನೆನೆಸಿ ಕಟ್ಟಿ ಇಟ್ಟಿದ್ದೆ. ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಉದ್ದ ಬಂದಿದ್ದಾವೆ ಮಡಿಕೆಗಳು. ನಾನಿಲ್ಲಿ ಮಡಿಕೆ ಹಾಕ್ಕೊತಿದ್ದೀನಿ. ಹಾಕ್ಕೊಂಡು ಅದನ್ನು ಸ್ವಲ್ಪ ಎಲ್ಲ ಚೆನ್ನಾಗಿ ಮಿಕ್ಸಪ್ ಆಗೋವರೆಗೂ ಕಲಿಸ್ಕೋಬೇಕು. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಕಲಿಸ್ಕೊಳ್ಳಿ, ಯಾಕಂದರೆ ಒತ್ತೋ ಚಾನ್ಸಸ್ ಇರುತ್ತೆ. ಹಾಗೆ ನಾನು ಈ ಸೈಡು ಕೂಡ ಚೆನ್ನಾಗಿ ಟೊಮೆಟೊ ಎಲ್ಲ ಸ್ಮ್ಯಾಶ್ ಆದಮೇಲೆ ಈ ಹೆಸರು ಕಾಳನ್ನು ಮೊಳಕೆ ಮಾಡಿದ್ವಿ, ಅದನ್ನು ಹಾಕ್ಕೊತಾ ಇದ್ದೀನಿ. ಇದು ಕೂಡ ಚೆನ್ನಾಗಿ ಬಂದಿದ್ದಾವೆ. ಈ ಪಲ್ಯ ತುಂಬ ಟೇಸ್ಟಿಯಾಗಿರುತ್ತೆ. ರೊಟ್ಟಿ ಹಬ್ಬಕ್ಕೆ ಹೈಲೈಟ್ ಪಲ್ಯ ಅಂತಾರೆ ಇದಕ್ಕೆ. ಇದನ್ನು ಚೆನ್ನಾಗಿ ಕೆಳಗಿಂದ ಎಲ್ಲನೂ ಮಿಕ್ಸಪ್ ಮಾಡ್ಕೊಳ್ಳಿ. ಸಣ್ಣ ಉರಿಲೇನೆ ಮಾಡ್ಕೊಳ್ಳಿ, ಒತ್ತೋದಿಲ್ಲ. ಚೆನ್ನಾಗಿ ಕಲಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಪ್ಲೇಟ್ ಮುಚ್ಚಿಡಿ. ಇದು ಪಲ್ಯ ಆಗೋಗುತ್ತೆ. ಇಲ್ಲಿ ನೆಕ್ಸ್ಟ್ ನಾನು ಬದನೆಕಾಯಿ ಪಲ್ಯ ಮಾಡ್ಕೊತಿದ್ದೀನಿ. ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಅದಕ್ಕೂ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತಿದ್ದೀನಿ. ಹಾಗೆಯೇ ಖಾರ ತಕ್ಕಷ್ಟು ಹಾಕಿ ರುಚಿ ತಕ್ಕಷ್ಟು ಉಪ್ಪು ಹಾಕಿ ಕಲಿಸ್ಕೊತಾ ಇದ್ದೀನಿ. ಮತ್ತು ಗರಂ ಮಸಾಲನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ಸಣ್ಣದಾಗಿ ಹೆಚ್ಕೊಂಡಿರೋ ಟೊಮೆಟೊನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಬದನೆಕಾಯಿಗೆ ಕರಿಬೇವು ಹಾಕೋದಿಲ್ಲ ನಾವು. ಇದು ಟೊಮೆಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆದಮೇಲೆ ಉದ್ದುದ್ದಕ್ಕೆ ಹೆಚ್ಕೊಂಡಿರೋ ಬದನೆಕಾಯಿನ ತೊಳೆದ್ಬಿಟ್ಟು ಇಲ್ಲ ಹಾಕ್ತಿದ್ದೀನಿ. ಹಾಕಿ ಎಲ್ಲನೂ ನೀಟಾಗಿ ಮಿಕ್ಸ್ ಆಗೋ ಥರ ಕಲಿಸ್ಕೋಬೇಕು. ಕಲಿಸ್ಕೊಂಡು ಹಾಗೆ ಒಂದು ಸ್ವಲ್ಪ ಹೊತ್ತು ಮುಚ್ಚಿ ಇಡಬೇಕು. ಲೋ ಫ್ಲೇಮಲ್ಲೇ ಇರಲಿ.
ನೋಡಿ ಈ ಥರ ಬರಬೇಕು. ಈ ಥರ ಬಂದಿದೆ. ನಾನು ಇದಕ್ಕೆ ಶೇಂಗಾ ಪುಡಿನ ಹಾಕ್ಕೊತಿದ್ದೀನಿ. ಶೇಂಗಾನ ಹುರಿದು ಪೌಡ್ರ್ ಮಾಡಿರೋದು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ಕೆಲವರು ಕೊಬ್ಬರಿ ಮಸಾಲನೂ ಹಾಕ್ಕೊತಾರೆ. ಈ ಪಲ್ಯ ರೆಡಿ. ನೆಕ್ಸ್ಟ್ ನಾವು ಮೂಲಂಗಿ ಪಲ್ಯ ಮಾಡೋಣ. ಎಣ್ಣೆ ಹಾಕಿ, ಈರುಳ್ಳಿ ಹಾಕಿ, ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇಲ್ಲಿ ಚಿಲ್ಲಿನೂ ಹಾಕ್ಕೋಬೋದು. ಸ್ವಲ್ಪ ಅರಿಶಿನ ಪುಡಿ, ಸಣ್ಣ ಹೆಚ್ಕೊಂಡಿರೋ ಚಿಲ್ಲಿ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಚೆನ್ನಾಗಿ ಕಲರ್ ಬಿಡೋ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅರಿಶಿನ ಫ್ರೈ ಆದಮೇಲೆ ಮೂಲಂಗಿನ ನಾನಿಲ್ಲಿ ಹೆಚ್ಚಿದ್ದೀನಿ. ಹೆಚ್ಕೊಂಡು ಮೂಲಂಗಿನ ಹಾಕ್ಕೊಳ್ಳಿ. ಅದನ್ನು ಚೆನ್ನಾಗಿ ನೀಟಾಗಿ ಮಿಕ್ಸಪ್ ಮಾಡಿ. ಮೂಲಂಗಿ ಸೊಪ್ಪಿದ್ದರೂ ಮೂಲಂಗಿ ಸೊಪ್ಪನ್ನ ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ಮೂಲಂಗಿ ಸೊಪ್ಪಿಲ್ಲ, ಅದಕ್ಕೆ ನಾನಿಲ್ಲಿ ಸಬ್ಬಸಿಗೆ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ತುಂಬ ಟೇಸ್ಟಿಯಾಗಿ ಬರುತ್ತೆ. ಒಳ್ಳೆ ಫ್ಲೇವರ್ ಕೂಡ ಬಂತು ಸಬ್ಬಸಿಗೆ ಸೊಪ್ಪು. ಪಲ್ಯ ಆಯಿತು. ನಾನೀಗ ನೆಕ್ಸ್ಟು ಪಚ್ಚಡಿ ಮಾಡ್ಕೊತಿದ್ದೀನಿ. ರೊಟ್ಟಿ ಹಬ್ಬಕ್ಕೆ ಇದೇ ಮೇನ್ ಪಾಯಿಂಟ್. ಪಚ್ಚಡಿ ತುಂಬಾ ಟೇಸ್ಟಿಯಾಗಿರುತ್ತೆ. ಈರುಳ್ಳಿ ಹಾಕಿ ಅದಕ್ಕೆ ಮೆಂತ್ಯ ಸೊಪ್ಪು ಮತ್ತು ಗುರಳ್ ಪುಡಿ, ಹಾಗೆ ಖಾರದ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ನಾನಿಲ್ಲಿ ಮೂಲಂಗಿನೂ ಸ್ವಲ್ಪ ಹಾಕಿದ್ದೀನಿ. ಮೂಲಂಗಿ ಎಳ್ಸಿರೋದು ಇದಕ್ಕೆ ಹಾಕಿದ್ದೀನಿ. ಹಾಗೆಯೇ ಈರುಳ್ಳಿ ಸೊಪ್ಪು ಹಾಕಿದ್ದೀನಿ. ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಹಾಗೆ ಎಣ್ಣೆನ ಕಾಯಿಸ್ಕೊಂಡು ಹಾಕ್ಕೊಳ್ಳಿ, ಇನ್ನೂ ಚೆನ್ನಾಗಾಗುತ್ತೆ. ನೆಕ್ಸ್ಟು ನಾನಿಲ್ಲಿ ಬುತ್ತಿ ಉಂಡೆ ಮಾಡ್ತಿದ್ದೀನಿ. ನಮ್ಮ ಕಡೆ ಉತ್ತರ ಕರ್ನಾಟಕದಲ್ಲಿ ಈ ಬುತ್ತಿ ಉಂಡೆ ಅಂದರೆ ತುಂಬಾ ಸ್ಪೆಷಲ್ಲು. ಅನ್ನಕ್ಕೆ ಮೊಸರು ಹಾಕಿ, ಬೆಳ್ಳುಳ್ಳಿ ಜಜ್ಜಾಕಿ ನಾನಿಲ್ಲಿ ಬುತ್ತಿ ಉಂಡೆ ರೆಡಿ ಮಾಡಿಕೊಂಡೆ. ಹಾಗೆಯೇ ಒಂದೊಂದೇ ಮಾಡಿ ಈಗ ನಮ್ಮ ರೊಟ್ಟಿ ಹಬ್ಬದ ಎಲ್ಲ ಪಲ್ಯಗಳನ್ನು ರೆಡಿಯಾಗಿವೆ. ಈಗೆಲ್ಲನೂ ಪ್ಲೇಟ್ನಲ್ಲಿ ಹಾಕಿ ನಿಮಗೊಮ್ಮೆ ತೋರಿಸ್ತೀನಿ. ನೋಡಿ ಒಂದೇ ಊಟಕ್ಕೆ ಎಷ್ಟು ವೆರೈಟಿ ಇದೆ ಅಂತ. ಬುತ್ತಿ ಉಂಡೆ, ಸಲಾಡು, ಪಚ್ಚಡಿ, ಗುರಾಳ್ ಚಟ್ನಿ ಪುಡಿ, ಕಡ್ಲಿ ಚಟ್ನಿ ಪುಡಿ, ಮಡಿಕೆ ಕಾಳು ಪಲ್ಯ, ಹೆಸರು ಕಾಳು ಪಲ್ಯ, ಮಡಿಕೆ ಕಾಳು ಪಲ್ಯ, ಮೂಲಂಗಿ ಪಲ್ಯ, ಮೂಲಂಗಿ ಸಬ್ಬಸಿಗೆ ಪಲ್ಯ, ಹಾಗೆ ಬದನೆಕಾಯಿ ಪಲ್ಯ. ಇನ್ನೂ ತುಂಬ ವೆರೈಟೀಸ್ ಮಾಡ್ತಾರೆ ಪಲ್ಯಗಳನ್ನ. ಇದು ನಮ್ಮ ಮನೆಯಲ್ಲಿ ಆಚರಿಸಿದ ರೊಟ್ಟಿ ಹಬ್ಬದ ಒಂದು ಸಣ್ಣ ಲಾಗು. ನಿಮಗೂ ನಮ್ಮ ಉತ್ತರ ಕರ್ನಾಟಕದ ಈ ರೊಟ್ಟಿ ಹಬ್ಬದ ಊಟ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.